ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ ಹಣ ದುರುಪಯೋಗದ ತನಿಖೆಗೆ ಸಹಕಾರ ಇಲಾಖೆ ಮುಂದಾಗಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಮೇಘ, ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಘಟಕ ಏನಿದೆ, ಈ ಕೇಂದ್ರ ಘಟಕದಲ್ಲಿ ಹಣ ದುರ್ಬಳಕೆ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಇಲಾಖೆಗೆ ಹಲವು ದೂರುಗಳು ಹೋಗಿದ್ವು. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆ ಸಹಕಾರ ಸಂಘಗಳ ಉಪನಿಬಂಧಕರು ಈಗ ವಿಚಾರಣಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಸಹಕಾರ ಸಂಘಗಳ ಉಪನಿಬಂಧಕ ಪಿ ಶಶಿಧರ್ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆದಂತ ಈ ಹಣ ದುರುಪಯೋಗ ಏನಿದೆ, ಈ ಹಣ ದುರುಪಯೋಗದ ತನಿಖೆಗೆ ಈಗ ಅವರನ್ನ ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಹಣ ದುರುಪಯೋಗ ಆಗಿರೋದ್ರ ಬಗ್ಗೆ ರಾಜ್ಯದ ಹಲವು ಕಡೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಮತ್ತು ನಾಗರಿಕರು ಸಹಕಾರ ಇಲಾಖೆಗೆ ನಿರಂತರ ದೂರುಗಳನ್ನ ಸಲ್ಲಿಸ್ತಾ ಬಂದಿದ್ರು. ಈ ಎಲ್ಲಾ ದೂರುಗಳನ್ನ ಪರಿಶೀಲನೆ ಮಾಡಿ ಇದರ ಆಧಾರದ ಮೇಲೆ ಈಗ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆಗಿರತಕ್ಕಂತ ಹಣ ದುರುಪಯೋಗದ ಬಗ್ಗೆ ತನಿಖಾಧಿಕಾರಿ ನೇಮಕ ಮಾಡಲಾಗಿದೆ. ಹನುಮೇಗೌಡ ಮತ್ತೆ ಇತರರು ಅವರು ಸಹ ಪತ್ರ ಬರೆದಿದ್ರು. ಅವರು ಬರೆದಂತ 2 ಪತ್ರಗಳನ್ನ ಅಲ್ಲಿ ರೆಫರೆನ್ಸ್ ಆಗಿ ತೆಗೆದುಕೊಳ್ಳಲಾಗಿದೆ. ಮತ್ತೆ ಸೊರಬ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಈ ಘಟಕವೂ ಸಹ ಒಂದು ಪತ್ರವನ್ನು ಬರೆದಿತ್ತು. ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪ್ರಕಾಶ್ ಮೂರ್ತಿ ಅವರು ಸಹ ಪತ್ರ ಬರೆದಿದ್ರು. ಮರಳಸಿದ್ದಪ್ಪ ಮತ್ತು ಇತರರು, ಸಾಹಿತಿ ಕೆ ಮರಳಸಿದ್ದಪ್ಪ ಮತ್ತು ಇತರರು ಒಂದು ದೂರನ್ನು ಕೊಟ್ಟಿದ್ರು. ಕೂಡ್ಲು ಯಜ್ಞಯ್ಯ ಅವರು ಒಂದು ದೂರನ್ನು ಕೊಟ್ಟಿದ್ರು. ಮಂಡ್ಯದ ಪ್ರೊಫೆಸರ್ ಜಯಪ್ರಕಾಶ್ ಕೂಡ ಮತ್ತು ಇತರರು ಪತ್ರವನ್ನು ಬರೆದಿದ್ರು. ಮತ್ತೆ ಪ್ರೊಫೆಸರ್ ಪುಟ್ಟಯ್ಯ ಮತ್ತು ಇತರರು ಒಂದು ಪತ್ರವನ್ನು ಬರೆದಿದ್ರು. ಜೊತೆಗೆ ಕಚೇರಿಯ ವ್ಯವಹಾರಗಳು, ಪತ್ರ ವ್ಯವಹಾರಗಳು ಸಹ ಆಗಿತ್ತು. ಇವುಗಳು ಎಲ್ಲದರ ಆಧಾರದ ಮೇಲೆ ಈ ಆದೇಶವನ್ನ ಈಗ ಹೊರಡಿಸಲಾಗಿದೆ. ಇಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಗಳೇನು ಅಂತ ನೋಡಿದ್ರೆ, ಯಾವ್ಯಾವ ವಿಚಾರಣೆ, ಯಾವ್ಯಾವ ಅಂಶಗಳ ಬಗ್ಗೆ ವಿಚಾರಣೆಯನ್ನ ಮಾಡಬೇಕು ಅಂತಲೂ ಸಹ ಈ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಬಹಳ ಪ್ರಮುಖವಾಗಿ ಸಂಘದ ನಿಯಮ ನಿಬಂಧನೆಗಳ ಪ್ರಕಾರ ಆಯ್ಕೆಗೊಂಡಿರತಕ್ಕಂತ ಆಡಳಿತ ಮಂಡಳಿ ಪದಾಧಿಕಾರಿಗಳು ಮತ್ತೆ ಜಿಲ್ಲಾ ಪದಾಧಿಕಾರಿಗಳು ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ನ ಹಾಲಿ ಅಧ್ಯಕ್ಷರು ನೋಟಿಸ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಶಿವಮೊಗ್ಗ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್ ಸಹ ಇದ್ರು. ಮತ್ತೆ ಹಲವು ಕನ್ನಡ ಸಾಹಿತ್ಯ ಪರಿಷತ್ನ ಆಜೀವ ಸದಸ್ಯರಿಗೂ ಸಹ ನೋಟಿಸ್ ಜಾರಿ ಮಾಡಿದ್ರು. ಕೆಲವರನ್ನ ಅಮಾನತು ಮಾಡಿದ್ರು. ಇದೆಲ್ಲದರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿ ಈಗ ಸಹಕಾರ ಇಲಾಖೆ ಹೇಳಿದೆ. ಮತ್ತೆ 2022-23ನೇ ಸಾಲಿನಿಂದ ಇದುವರೆಗೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಸರ್ಕಾರ ಮತ್ತೆ ಇತರೆ ಮೂಲಗಳಿಂದ ಸಂಗ್ರಹವಾಗಿರೋ ಅನುದಾನ, ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅನುದಾನವನ್ನು ಕೊಡುತ್ತೆ. ಈ ಅನುದಾನವನ್ನ ಪಾರದರ್ಶಕವಾಗಿ ನಿರ್ವಹಿಸದೆ ಹಣ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥ ದೂರಿದೆ. ಇದರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಸಹಕಾರ ಇಲಾಖೆ ಹೇಳಿದೆ. ಮತ್ತೆ ಸಂಘ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕಗಳಿಗೆ ಮತ್ತೆ ತಾಲೂಕು ಘಟಕಗಳಿಗೆ ಮತ್ತೆ ಇತರೆ ಸಂಘ ಸಂಸ್ಥೆಗಳಿಗೆ ಅನುದಾನವನ್ನ ನೀಡಬೇಕು ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ತಾಲೂಕು ಸಮ್ಮೇಳನಗಳಿಗೆ ಅನುದಾನ ನೀಡ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಮುಖ ಆರೋಪ ಇತ್ತು. ಇದರ ಬಗ್ಗೆನೂ ಸಹ ಇದನ್ನ ಪಾರದರ್ಶಕವಾಗಿ ನಿರ್ವಹಣೆ ಮಾಡಿಲ್ಲ, ಹಣ ದುರುಪಯೋಗ ಆಗಿದೆ ಅಂತಕ್ಕಂಥ ಆರೋಪ ಇದೆ. ಇದ್ರ ಬಗ್ಗೆನೂ ಸಹ ಪರಿಶೀಲನೆ ಮಾಡಿ ಅಂತ ಹೇಳಿ ಸಹಕಾರಿ ಇಲಾಖೆ ಈಗ ಹೇಳಿದೆ. ಇನ್ನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ವಾಹನವನ್ನ ಖರೀದಿ ಮಾಡಿದೆ, ಮಾರಾಟ ಮಾಡಿದೆ 2022-23ನೇ ಸಾಲಿನಲ್ಲಿ. ಇಲ್ಲೂ ಸಹ ಹಣ ದುರುಪಯೋಗ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿ ಸಹಕಾರ ಇಲಾಖೆ ಈಗ ವಿಚಾರಣಾಧಿಕಾರಿಗಳಿಗೆ ಹೇಳಿದೆ. ಮತ್ತೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಡ ನಿರ್ಮಾಣ ಮತ್ತೆ ನವೀಕರಣ ಇದನ್ನ 2022-23ನೇ ಸಾಲಲ್ಲಿ ಮಾಡಲಾಗಿದೆ. ಇದನ್ನು ಸಹ ಪರಿಶೀಲನೆ ಮಾಡಿ ಅಂತ ಹೇಳಿ ಇಲಾಖೆ ಹೇಳಿದೆ. ಮತ್ತೆ ಕೇಂದ್ರ ಕಚೇರಿಗೆ, ಬೆಂಗಳೂರಿನ ಕಚೇರಿಗೆ ಕಂಪ್ಯೂಟರ್ನ ಖರೀದಿ ಮಾಡಿರೋದು, ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿರೋದು, ಅಗ್ನಿಶಾಮಕ ಉಪಕರಣಗಳನ್ನ ಅಳವಡಿಸಿರೋದು, ಪುಸ್ತಕ ಮುದ್ರಣ ಮಾಡಿರೋದು, ಇದಕ್ಕೆ ಸಂಬಂಧಪಟ್ಟಂತೆ ಹಣ ದುರುಪಯೋಗದ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಮತ್ತೆ ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಇದ್ದಿದ್ದು ಹಾವೇರಿ ಮತ್ತೆ ಮಂಡ್ಯ ಜಿಲ್ಲೆಗಳಲ್ಲಿ ನಡೆದಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಲೆಕ್ಕಪತ್ರವನ್ನ ನೆನಪಿರ್ಬೋದು. ಮಂಡ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಲೆಕ್ಕಪತ್ರವನ್ನ ಮಂಡಿಸಿದ್ರು. ಆದ್ರೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ಗೆ ಕೊಟ್ಟಂತ ಲೆಕ್ಕಪತ್ರವನ್ನ ಮಂಡಿಸ್ತಿಲ್ಲ. ಅದಕ್ಕೆ ನನಗೇನು ಅವಕಾಶ ಇದೆ ಅಂತೇಳಿ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರು ಹೇಳ್ತಾ ಇದ್ರು. ಈ ಸಮ್ಮೇಳನ ಹಾವೇರಿ ಮತ್ತು ಮಂಡ್ಯ ಜಿಲ್ಲೆ ಸಮ್ಮೇಳನ ಲೆಕ್ಕಪತ್ರಗಳನ್ನ ಸಲ್ಲಿಸದೆ ಹಣ ದುರುಪಯೋಗ ಮಾಡಿರೋ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿ ವಿಚಾರಣಾಧಿಕಾರಿಗಳಿಗೆ ಹೇಳಿದೆ. ಇನ್ನು ರಾಜ್ಯ ಲೆಕ್ಕ ಪರಿಶೋಧನಾ ಇಲಾಖೆ ಆಡಿಟ್ ವರದಿಯನ್ನ ಮಾಡಿದೆ. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಆರ್ಥಿಕ ವ್ಯವಹಾರಗಳ ಬಗ್ಗೆ ಒಂದು ಆಡಿಟ್ ವರದಿಯನ್ನು ಕೊಟ್ಟಿದೆ. ಅದರಲ್ಲಿ ಬಹಳಷ್ಟು ಅಂಶಗಳ ಬಗ್ಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿತ್ತು. ಇದಕ್ಕೆ ಅನುಪಾಲನಾ ವರದಿ ಸಲ್ಲಿಸಿಲ್ಲ.
ಇದನ್ನು ಸಹ ಪರಿಶೀಲನೆ ಮಾಡೋಕೆ ಸೂಚನೆನ ಕೊಟ್ಟಿದೆ. ಮತ್ತು ಆಡಳಿತ ಮಂಡಳಿ ನಿರ್ಣಯಗಳನ್ನ ಸಂಘದ ನಿಯಮ ನಿಬಂಧನೆಗಳಿಗೆ ವಿರುದ್ಧವಾಗಿ ತಮ್ಮ ಇಚ್ಛಾನುಸಾರ ದಾಖಲಿಸಿರುವ ಬಗ್ಗೆ, ಅಂದ್ರೆ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರು ಇಚ್ಛಾನುಸಾರ ದಾಖಲಿಸಿರುವ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿ ವಿಚಾರಣಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಇನ್ನು ಸ್ಮಾರ್ಟ್ ಕಾರ್ಡ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಸದಸ್ಯರಿಗೂ ಸಹ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತೇವೆ ಅಂತ ಹೇಳಿದ್ರು. ಇದರಲ್ಲಿ ಹಣ ದುರುಪಯೋಗ ಆಗಿದೆ ಅಂತ ಅನುಮಾನ ಇದ್ದು ಇದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಇನ್ನ 2022-23ನೇ ಸಾಲಿನಲ್ಲಿ ಕೇಂದ್ರ ಪರಿಷತ್ತು ಸಿಬ್ಬಂದಿ ನೇಮಕ ಮಾಡಿರೋದು ಇದು ನಿಯಮಬದ್ಧವಾಗಿ ನಡೆದಿದೆ ಇಲ್ವಾ ಇದನ್ನು ಪರಿಶೀಲನೆ ಮಾಡೋಕೆ ಸೂಚನೆ ಕೊಟ್ಟಿದೆ. ಮತ್ತೆ ಸಂಘದ ಕೇಂದ್ರ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ನಿಯಮ ಬಾಹಿರವಾಗಿ ವಿದೇಶ ಪ್ರವಾಸ ಕೈಗೊಂಡು ಹಣ ದುರುಪಯೋಗ ಮಾಡಿದ್ದಾರೆ ಅಂತಕ್ಕಂಥ ಅಂಶದ ಬಗ್ಗೆನೂ ಸಹ ಪರಿಶೀಲನೆ ಮಾಡೋಕೆ ಹೇಳಿದೆ. ಇನ್ನು CSR ಫಂಡ್, ಕನ್ನಡ ಸಾಹಿತ್ಯ ಪರಿಷತ್ತಿಗೆ CSR ಫಂಡ್ ಅಂತ ಏನಿದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಕೈಗಾರಿಕೆಗಳು, ಕಾರ್ಖಾನೆಗಳು, ಇದರಿಂದ ಏನು CSR ಫಂಡ್ ಇದೆ ಆ ಫಂಡ್ ಅನ್ನ ಒಂದು ಕೇಂದ್ರ ಸಾಹಿತ್ಯ ಪರಿಷತ್ತಿಗೆ ಕೊಡ್ತಾರೆ. ಈ ಹಣ ಸಹ ದುರುಪಯೋಗ ಆಗಿರೋ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಇನ್ನ ಪ್ರತಿ ವರ್ಷ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೀಲೇಬೇಕು. ಆದ್ರೆ ಕಳೆದ 1-2 ವರ್ಷಗಳಿಂದ ಸರ್ವ ಸದಸ್ಯರ ಸಭೆ ನಡೆದಿಲ್ಲ. ಈಗಾಗಲೇ ನಡಿಬೇಕಾಗಿತ್ತು ಸರ್ವ ಸದಸ್ಯರ ಸಭೆ, ಸಂಡೂರಿನಲ್ಲಿ ನಡೀಬೇಕಾಗಿತ್ತು. ಆದ್ರೆ ಅದು 1 ವರ್ಷ 2 ವರ್ಷ ಹಿಂದೆ ನಡಿಬೇಕಾದ ಸಭೆ ನಡೆದಿಲ್ಲ. ಇದನ್ನು ಸಹ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಹಾಗಾಗಿ ಪ್ರತಿ ವರ್ಷ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ನಂತರ ದಾಖಲಾತಿಗಳನ್ನ ಪ್ರಾಧಿಕಾರಕ್ಕೆ ಸಲ್ಲಿಸಿ ಸ್ವೀಕೃತಿ ಪಡೆದಿದ್ದಾರಾ ಅನ್ನೋದ್ರ ಬಗ್ಗೆನೂ ಸಹ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ಈ ಎಲ್ಲಾ ಅಂಶಗಳು ಏನು ಕರ್ನಾಟಕದ ಬೇರೆ ಬೇರೆ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು, ಸಾಹಿತಿಗಳು, ಗಣ್ಯರು ಏನು ಸರ್ಕಾರಕ್ಕೆ, ಸಹಕಾರ ಇಲಾಖೆಗೆ ದೂರನ್ನು ಸಲ್ಲಿಸಿದ್ರು, ಅದರ ಆಧಾರದ ಮೇಲೆ ಈ ಎಲ್ಲಾ ಅಂಶಗಳ ಬಗ್ಗೆ ಪರಿಶೀಲನೆ ಮಾಡಿ, ವಿಚಾರಣೆ ಮಾಡಿ ಅಂತೇಳಿ ಸಹಕಾರ ಸಂಘಗಳ ಉಪನಿಬಂಧಕ P. ಶಶಿಧರ್ ಅವರನ್ನ ಈಗ ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಈ ವಿಚಾರಣಾಧಿಕಾರಿಗಳು ಈ ಎಲ್ಲಾ ಅಂಶಗಳ ಬಗ್ಗೆ ಅವರು ಪರಿಶೀಲನೆ ಮಾಡ್ತಾರೆ, ಒಂದು ವರದಿಯನ್ನು ಸಲ್ಲಿಸ್ತಾರೆ ಸಹಕಾರ ಇಲಾಖೆಗೆ. ಅದಾದ ನಂತರ ಮುಂದೆ ಕರ್ನಾಟಕ ಸರ್ಕಾರ ಮತ್ತು ಸಹಕಾರ ಇಲಾಖೆ ಏನು ಮಾಡಬಹುದು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನಂದ್ರೆ, ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸರ್ವಾಧಿಕಾರಿ ಧೋರಣೆಯನ್ನ ತಳಿತಾ ಇದ್ದಾರೆ ಅಂತೇಳಿ ಕರ್ನಾಟಕದ ಹಲವು ಕಡೆ ಜಾಗೃತಿ ಸಮಾವೇಶಗಳಾದವು. ಶಿವಮೊಗ್ಗದಲ್ಲೇ ಆಯ್ತು, ಮಂಡ್ಯದಲ್ಲೇ ಆಯ್ತು, ಮತ್ತು ಬೇರೆ ಬೇರೆ ಕಡೆ ದಾವಣಗೆರೆಯಲ್ಲಿ ಮತ್ತೆ ಬಳ್ಳಾರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಧೋರಣೆಯ ಬಗ್ಗೆ ಆಕ್ಷೇಪಗಳನ್ನ ವ್ಯಕ್ತ ಮಾಡಲಾಗಿತ್ತು. ಆದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಾನು ನಿಯಮ ಬಾಹಿರವಾಗಿ ಯಾವ ಕೆಲಸವನ್ನು ಮಾಡಿಲ್ಲ, ಎಲ್ಲವೂ ಸಹ ಬಯಲಾದಲ್ಲಿ ಇರ್ತಕ್ಕಂಥ ಅವಕಾಶಗಳಂತೆಯೇ ಮಾಡಿದ್ದೇನೆ ಅಂತ ಹೇಳಿ ಸಮರ್ಥನೆ ಮಾಡ್ಕೋತಾ ಬಂದಿದ್ರು. ಈ ನಡುವೆ ಕರ್ನಾಟಕದಾದ್ಯಂತ ನೂರಾರು ಸಂಖ್ಯೆಯಲ್ಲಿ ಸಹಕಾರ ಇಲಾಖೆಗೆ ದೂರುಗಳು ಹೋಗಿದೆ. ಬಹಳ ನಿರ್ದಿಷ್ಟವಾಗಿ ಪ್ರಶ್ನೆಗಳನ್ನು ನಮೂದಿಸಿ ಇಂಥ ವಿಷಯದ ಬಗ್ಗೆ ನೀವು ನೋಡ್ಬೇಕು, ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಸಹಕಾರ ಇಲಾಖೆಗೆ ದೂರನ್ನ ಸಲ್ಲಿಸಿದ್ದಾರೆ. ಬಹಳಷ್ಟು ಅಂದ್ರೆ ಎಲ್ಲಾ ಜಿಲ್ಲೆಗಳಿಂದಲೂ ಸಹ ಈ ಅಂಶದ ಬಗ್ಗೆನೂ ಸಹ ಇದನ್ನು ಸಹ ಸಹಕಾರ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಮತ್ತೆ ಮಂಡ್ಯ ಮತ್ತೆ ಹಾವೇರಿಯಲ್ಲಿ ನಡೆದಂತ ಸಾಹಿತ್ಯ ಸಮ್ಮೇಳನ, ಅದರ ಲೆಕ್ಕಪತ್ರ ಒಂದು ಜಿಲ್ಲಾಡಳಿತಕ್ಕೆ ಅಲ್ಲಿ ಏನ್ ಸ್ವಾಗತ ಸಮಿತಿ ಇರುತ್ತೆ, ಜಿಲ್ಲಾಧಿಕಾರಿಗಳ ನೇತೃತ್ವ ಇರ್ತಕ್ಕಂಥ ಸಮಿತಿ ಸಮ್ಮೇಳನ ನಿರ್ವಹಣೆ ಮಾಡ್ಲಿಕ್ಕೆ ಅವರೇ ಕೊಡ್ತಾರೆ. ಜೊತೆಗೆ ಮಂಡ್ಯದಲ್ಲಿ ನಡೆದಂತ ಸಮ್ಮೇಳನ ಆ ಸಂದರ್ಭದಲ್ಲಿ 2.5 ಕೋಟಿ ರೂಪಾಯಿಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ಗೆ ಕೊಡ್ಲಾಗಿತ್ತು. ಅದರ ಲೆಕ್ಕಪತ್ರವನ್ನ ಇದುವರೆಗೂ ಕೊಟ್ಟಿಲ್ಲ. 6 ತಿಂಗಳಾದ್ಮೇಲೆ ಕೊಡ್ತೀನಿ, ನನಗೆ ಸಮಯಾವಕಾಶವಿದೆ ಅಂತ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹೇಳ್ತಾ ಇದ್ರು. ಹಾಗಾಗಿ ಹಾವೇರಿ ಮತ್ತೆ ಮಂಡ್ಯ ಸಮ್ಮೇಳನದ ಲೆಕ್ಕ ಏನಿದೆ, ಸಾಹಿತ್ಯ ಪರಿಷತ್ತಿಗೆ ನೇರವಾಗಿ ಕೊಟ್ಟಂತ ಹಣ ಏನಿದೆ ಅದರ ಲೆಕ್ಕಪತ್ರವನ್ನು ಇನ್ನು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಆಕ್ಷೇಪ ಏನಿದೆ, ಅದ್ರ ಬಗ್ಗೆನೂ ಸಹ ಈಗ ವಿಚಾರಣಾಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಹಾಗಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಆರ್ಥಿಕ ಅವ್ಯವಹಾರ ಆಗ್ತಾ ಇದೆ ಅಂತಕ್ಕಂಥ ಏನು ನಿರಂತರ ದೂರುಗಳು ಸಹಕಾರ ಇಲಾಖೆಗೆ ಬರ್ತಾ ಇತ್ತು, ಇದೆಲ್ಲವನ್ನು ಗಮನಿಸಿ ಅಂತಿಮವಾಗಿ ಈಗ ಸಹಕಾರ ಇಲಾಖೆ ಒಬ್ಬ ವಿಚಾರಣಾಧಿಕಾರಿಯನ್ನ ನೇಮಕ ಮಾಡಿದೆ. ಈ ನಡುವೆ ಸಹಕಾರ ಇಲಾಖೆ ಅಧಿಕಾರಿಗಳು ಕೇಂದ್ರ ಪರಿಷತ್ತಿಗೆ ಹೋಗಿ ಅಲ್ಲಿ ಹೋಗಿ ದಾಖಲೆಗಳನ್ನ ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಾನೆ ಇದ್ರು, ನೋಡ್ಕೊಂಡು ಬಂದಿದ್ದಾರೆ, ದಾಖಲೆಗಳನ್ನ ನೋಡಿದ್ದಾರೆ, ದೂರುಗಳಿದಾವೆ, ಮತ್ತೆ ಲೆಕ್ಕ ಪರಿಶೋಧಕರ ಆಡಿಟ್ ವರದಿ ಇದೆ, ಅಲ್ಲೂ ಸಹ 110 ಆಕ್ಷೇಪಣೆಗಳಿದೆ, ಆಡಿಟ್ ಅಬ್ಜೆಕ್ಷನ್ಗಳಿದಾವೆ. ಇವನ್ನೆಲ್ಲ ಗಮನಿಸಿ ಈಗ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಆರ್ಥಿಕ ವ್ಯವಹಾರದ ಬಗ್ಗೆ ಮತ್ತು ನಿಯಮಬಾಹಿರವಾಗಿ ಸಂಘದ ನಿಯಮಗಳೇನಿದೆ ನಿಯಮಬಾಹಿರವಾಗಿ ನಿರ್ಣಯಗಳನ್ನ ಮಂಡಿಸ್ತಾ ಇರೋದ್ರ ಬಗ್ಗೆ, ಅನುಷ್ಠಾನ ಮಾಡ್ತಾ ಇರೋದ್ರ ಬಗ್ಗೆ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಇವರಿಗೆಲ್ಲರಿಗೂ ನೋಟಿಸ್ ಅನ್ನ
ಕೊಟ್ಟು ನಿಮ್ಮ ಅಮಾನತು ಯಾಕೆ ಮಾಡಬಾರ್ದು ಅಂತ ನೋಟಿಸ್ ಅನ್ನು ಕೊಡ್ತಾ ಇರೋದ್ರ ಬಗ್ಗೆ, ಕೆಲವರನ್ನ ಅಮಾನತು ಮಾಡಿರೋದ್ರ ಬಗ್ಗೆ, ಈ ಎಲ್ಲಾ ಅಂಶಗಳ ಬಗ್ಗೆ ಈಗ ಸಹಕಾರಿ ಇಲಾಖೆ ಒಬ್ಬ ವಿಚಾರಣಾಧಿಕಾರಿಯನ್ನ ಶಶಿಧರ್ ಅವರನ್ನ ನೇಮಕ ಮಾಡಿದೆ. ಈ ವಿಚಾರಣಾಧಿಕಾರಿಗಳು ಎಲ್ಲಾ ಅಂಶಗಳ ತನಿಖೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿಯನ್ನ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೆ ನೋಡ್ಬೇಕಾಗಿದೆ ಮೇಘ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.